ನಾನು ಇಷ್ಟಪಟ್ಟು ಆಯ್ಕೆ ಮಾಡಿಕೊಂಡಂಥ ಕತೆ ಬಂದು ಎಲ್ಲರ ಕಾಲದಲ್ಲಿ ಕಾಲ. ರಾಜ್ಗುರು ಅವರು ಈ ಒಂದು ಕಥೆಯನ್ನು ಬರೆದಿದ್ರು. ಸುಜಯ್ ಅವರು ಈ ಒಂದು ಸಿನಿಮಾನ ನಿರ್ದೇಶನ ಮಾಡಲಿಕ್ಕೆ ಮುಂದಾಗಿದ್ರು. ಸೊ ಅವಾಗ ಬಂದು ಈ ಕಥೆನ ಕೇಳಿದಾಗ ನನಗೆ ಬಹಳ ಎಕ್ಸೈಟ್ ಆಯಿತು. ತುಂಬ ಚೆನ್ನಾಗಿದೆ ಕತೆ, ಬಹಳ ವಿಭಿನ್ನವಾಗಿರುವಂಥ ಸ್ಟೋರಿ. ಕನ್ನಡ ಸಿನಿಮಾಗಳಲ್ಲಿ ಈ ರೀತಿಯಾದಂಥ ಒಂದು ಎಕ್ಸ್ಪೆರಿಮೆಂಟಲ್ ಸಬ್ಜೆಕ್ಟ್ ಇದೆ ಮೊದಲಿಗೆ ಬಂದಿರೋದು ಅಂತ ಹೇಳಿದ್ರೆ ತಪ್ಪಾಗಲ್ಲ. ತುಂಬ ದೊಡ್ಡ ತಾರಾಗಣವೇ ಇರುವಂಥ ಒಂದು ಸಿನಿಮಾ. ತಾರಮ್ಮ ಅವರಿದ್ದಾರೆ, ದತ್ತಣ್ಣ ಅವರಿದ್ದಾರೆ, ಮಂಡ್ಯ ರಮೇಶ್ ಅವರಿದ್ದಾರೆ, ಹಾಗೆ ಸಾಕಷ್ಟು ಹಾಸ್ಯ ಕಲಾವಿದರಿದ್ದಾರೆ. ಅರ್ಚನಾ ಕೊಟ್ಟಿಗೆಯವರು, ಹಾಗೆ ನಾನು ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದೀನಿ. ತಾರಮ್ಮ ಒಳ್ಳೊಳ್ಳೆ ಪಾತ್ರಗಳನ್ನ ಮಾಡಿದ್ದಾರೆ ಕನ್ನಡ ಸಿನಿಮಾ ರಂಗದಲ್ಲಿ. ಸೊ ಈ ಒಂದು ಪಾತ್ರ ಕೂಡ ತುಂಬ ವಿಶೇಷವಾದ ಪಾತ್ರ ಮಾಡಿದ್ದಾರೆ. ಇದು ಎಲ್ಲರ ಮನಸ್ಸಲ್ಲಿ ಅಚ್ಚುಳಿಯುತ್ತೆ ಅಂತ ನಾನು ಭಾವಿಸಿದ್ದೀನಿ. ತಾರಮ್ಮ ಅವರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಜೊತೆ ನಮ್ಮ ಸಿನಿಮಾ ತಂಡದ ಜೊತೆ ನಿಂತಿದ್ದಾರೆ. ಸಿನಿಮಾ ಗೆಲ್ಲಬೇಕು ಅಂತ ಅವರು ತುಂಬ ಆಸೆಯಿಂದ ನಮ್ಮ ಸಿನಿಮಾ ಜೊತೆ ಪ್ರಮೋಷನ್ಸಿಗೆ ಎಲ್ಲ ಕಡೆ ಬರ್ತಾ ಇದ್ದಾರೆ. ಅದಕ್ಕೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ 24ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಿದೆ. ಮೈಸೂರಿನಲ್ಲಿ DRC ಥಿಯೇಟರ್ ಇರುತ್ತೆ, ಹಾಗೆ ಗಾಯತ್ರಿ ಕೂಡ ಇರುತ್ತೆ. ಇವತ್ತು ಅಂದರೆ 22ನೇ ತಾರೀಕು ಪ್ರೀಮಿಯರ್ ಶೋ ಮಾಡ್ತಾ ಇದ್ದೀವಿ. ಇವತ್ತು 7 ಗಂಟೆ ಸಮಯಕ್ಕೆ DRC ಥಿಯೇಟರ್ ಎಂಟರ್ ತಂಡ ಇರ್ತೀವಿ. ಅವರು ಕೂಡ ಬನ್ನಿ, ಎಲ್ಲರೂ ಒಟ್ಟಿಗೆ ಕೂತು ಸಿನಿಮಾ ನೋಡಿ ಎಂಜಾಯ್ ಮಾಡೋಣ.